ಉತ್ತರಾಖಂಡ್ನಲ್ಲಿ ಮನ ಕಲಕುವಂತಹ ಒಂದು ಘನಘೋರ ದುರಂತವೊಂದು ನಡೆದು ಹೋಗಿದೆ. ಕಂದಮ್ಮಗಳನ್ನು ಅಪ್ಪಿಕೊಂಡು ಹೆತ್ತ ತಾಯಿ ಪ್ರಾಣವನ್ನ ಬಿಟ್ಟಿದ್ದಾಳೆ. ಉತ್ತರಾಖಂಡ್ನಲ್ಲಿ ನೋಡಿ ಎಂತಹ ಒಂದು ಘಟನೆ ಆಗಿರುವಂಥದ್ದು. ಮನ ಕಲಕುವಂತಹ ಘನಘೋರ ದುರಂತವೇ ಒಂದು ನಡೆದು ಹೋಗ್ಬಿಟ್ಟಿದೆ. ಅಲ್ಲಿ ಕಂದಮ್ಮಗಳನ್ನ ಅಪ್ಪಿಕೊಂಡೇ ಪ್ರಾಣ ಬಿಟ್ಟಿದ್ದಾಳೆ ಅಮ್ಮ. ವಿಶಾಲ್ ಮತ್ತು ವಿಕಾಸ್ ಎನ್ನುವಂತಹ ಮಕ್ಕಳನ್ನ ತಬ್ಬಿಕೊಂಡೇ ಪ್ರಾಣ ಬಿಟ್ಟಿದ್ದಾಳೆ ಆ ತಾಯಿ. ಚಮೋಲಿ ಜಿಲ್ಲೆಯ ನಂದನಗರ ಪ್ರದೇಶದಲ್ಲಿ ಭೂಕುಸಿತ ಆಗಿತ್ತು. ಅವಶೇಷಗಳ ಅಡಿಯಲ್ಲಿ ತಾಯಿ ಮತ್ತು ಮಕ್ಕಳಿಬ್ಬರ ಮೃತದೇಹ ಪತ್ತೆಯಾಗಿತ್ತು. ಇನ್ನು ಪವಾಡ ಸದೃಶ್ಯ ರೀತಿಯಲ್ಲಿ ಪಾರಾಗಿದ್ದಾರೆ ತಂದೆ. ಅವರನ್ನ ರಕ್ಷಣೆ ಮಾಡಲಾಗಿದೆ. NDRF SDF ಏನಿದೆ ಒಂದು ತಂಡಗಳು ರಕ್ಷಣೆ ಮಾಡಿರುವಂಥದ್ದು. SDRF NDRF ತಂಡಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇದೆ, ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿನ ಜನರನ್ನ. ಅದರಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಘಟನೆ ಕಂಡು ಬಂದಿದೆ ಉತ್ತರಾಖಂಡ್ನಲ್ಲಿ. ಇಬ್ಬರು ಮಕ್ಕಳನ್ನ ತಾಯಿ ಅಪ್ಪಿಕೊಂಡು ತನ್ನ ಪ್ರಾಣವನ್ನು ಬಿಟ್ಟಿರುವಂಥದ್ದು ಅವಶೇಷಗಳ ಅಡಿಯಲ್ಲಿ. ವಿಶಾಲ್ ಮತ್ತು ವಿಕಾಸ್ ಎನ್ನುವಂತಹ ಇಬ್ಬರು ಮಕ್ಕಳು ಏನಿದ್ದಾರೆ ಆ ಮಕ್ಕಳನ್ನು ತಬ್ಬಿಕೊಂಡೇ ಆ ತಾಯಿ ಪ್ರಾಣವನ್ನು ಬಿಟ್ಟಿದ್ದಾಳೆ. ಚಮೋಲಿ ಜಿಲ್ಲೆಯ ನಂದನಗರದ ಒಂದು ಪ್ರದೇಶದಲ್ಲಿ ಭೂಕುಸಿತ ಆಗಿತ್ತು. ಅಲ್ಲಿ ನಡೆದಿರುವಂತಹ ಘಟನೆ. ಮಕ್ಕಳನ್ನು ರಕ್ಷಣೆ ಮಾಡೋಕ್ಕೆ ಹೋಗಿ ಮಕ್ಕಳನ್ನು ಕಾಪಾಡಬೇಕು ಎನ್ನುವಂಥ ಒಂದು ದೃಷ್ಟಿಯಲ್ಲಿ ಆ ತಾಯಿ ಆ ಮಕ್ಕಳಿಬ್ಬರನ್ನ ಅಪ್ಪಿಕೊಂಡಿರ್ತಾಳೆ. ಆದರೆ ಆ ತಾಯಿಯ ಪ್ರಯತ್ನ ಫಲಿಸಲಿಲ್ಲ. ಆ ಮಕ್ಕಳಿಬ್ಬರೂ ಕೂಡ ಉಳಿಲ್ಲ. ಮಕ್ಕಳ ಜೊತೆ ತಾಯಿ ಕೂಡ ಸಾವನ್ನಪ್ಪಿರುವಂಥದ್ದು. ಅಂತಹ ಒಂದು ಘನಘೋರ ದುರಂತ ಆಗಿದೆ. ಭೂಕುಸಿತ ಆಗಿರೋದ್ರಿಂದ ಅಲ್ಲಿ ಆ ಪ್ರದೇಶದಲ್ಲಿ ಇಂತಹ ಒಂದು ಘಟನೆ ನಡೆದಿದೆ. ಅಲ್ಲಿ ತಂಡಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇವೆ. NDRF SDRF ಒಂದು ತಂಡಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಅಲ್ಲಿ ಗಾಯಗೊಂಡವರನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಘಟನೆಯಲ್ಲಿ ಅವರ ತಂದೆ ಬದುಕುಳಿದಿರುವಂಥದ್ದು ಅದೃಷ್ಟದ ರೀತಿಯಲ್ಲಿ ಅವರ ತಂದೆ ಬದುಕುಳಿದಿದ್ದಾರೆ. ಅವರನ್ನು ರಕ್ಷಣೆ ಮಾಡಲಾಗಿದೆ. ಆದರೆ ತಾಯಿ ಮತ್ತು ಇಬ್ಬರು ಮಕ್ಕಳು ಕೂಡ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.